ಅರಣ್ಯದೊಳಗೆ ನಿಷಾದರಾಜನ ಮಗನಾದ ಏಕಲವ್ಯ ವಾಸಿಸುತ್ತಿದ್ದ. ಅವನು ಶೂರ, ಬುದ್ಧಿವಂತ ಹಾಗೂ ವಿಶೇಷವಾಗಿ ಧನುರ್ವಿದ್ಯೆ ಕಲಿಯುವ ಆಸೆಯನ್ನು ಹೊಂದಿದ್ದ. ಅದಕ್ಕಾಗಿ ಅವನು ಆ ಕಾಲದ ಅತಿ ಶ್ರೇಷ್ಠ ಗುರುವಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ವಿದ್ಯೆ ಕಲಿಸಲು ವಿನಂತಿಸಿದ. ಆದರೆ ದ್ರೋಣರು ಪಾಂಡವರು ಮತ್ತು ಕೌರವರ ರಾಜಕುಮಾರರಿಗೆ ಮಾತ್ರ ಶಿಕ್ಷಣ ನೀಡುವುದಾಗಿ ವಚನ ನೀಡಿದ್ದರು. ನೀನು ನಿಷಾದನ ಮಗ, ರಾಜಕುಮಾರನಲ್ಲ, ನಿನಗೆ ನಾನು ವಿದ್ಯೆ ಕಲಿಸಲು ಸಾಧ್ಯವಿಲ್ಲ ಎಂದು ಹೇಳಿ ದ್ರೋಣರು ಅವನನ್ನು ನಿರಾಕರಿಸಿದರು. ದ್ರೋಣರಿಂದ ನಿರಾಕರಣೆಯಾದರೂ ಏಕಲವ್ಯನು ಕುಗ್ಗಲಿಲ್ಲ. ಅವನು ಅರಣ್ಯಕ್ಕೆ ಹಿಂತಿರುಗಿ ಮಣ್ಣಿನಿಂದ ದ್ರೋಣಾಚಾರ್ಯರ ಮೂರ್ತಿ ತಯಾರಿಸಿ ಅದನ್ನು ತನ್ನ ಆಚಾರ್ಯನೆಂದು ಭಾವಿಸಿ ಪ್ರತಿದಿನ ಅಭ್ಯಾಸ ಆರಂಭಿಸಿದ. ಅವನ ಶ್ರದ್ಧೆ, ಸಮರ್ಪಣೆ ಮತ್ತು ಅಭ್ಯಾಸದಿಂದ ಅವನು ಅಪ್ರತಿಮ ಬಾಣಸಂಧಾನಿಯಾಗಿ ಬೆಳೆದ. ಒಮ್ಮೆ ದ್ರೋಣರು ಹಾಗೂ ಅವರ ಶಿಷ್ಯರಾದ ಪಾಂಡವರು ಅರಣ್ಯದಲ್ಲಿ ಬೇಟೆಗೆ ಹೋದಾಗ ಅವರ ನಾಯಿಗೆ ಏಕಲವ್ಯನು ಬಾಣ ಹಾಯಿಸಿ ಅದರ ಬಾಯಿಯನ್ನು ಬಾಣಗಳಿಂದ ತುಂಬಿ ಮುಚ್ಚಿದ. ಆ ನಾಯಿಯು ದ್ರೋಣರ ಬಳಿಗೆ ಬಂತು. ಇದನ್ನು ಕಂಡ ದ್ರೋಣರು ಹಾಗೂ ಅರ್ಜುನನು ಆಶ್ಚರ್ಯಗೊಂಡರು. ಇಂಥ ಅಚ್ಚುಕಟ್ಟಾದ ಬಾಣಸಂಧಾನವನ್ನು ಯಾರು ಮಾಡಿದ್ದಾರೆ ಎಂದು ಹುಡುಕಿದಾಗ ಆತ ಬೇರೆ ಯಾರೂ ಅಲ್ಲ, ಅದೇ ಏಕಲವ್ಯನಾಗಿದ್ದ. ಆತನನ್ನು ಭೇಟಿ ಮಾಡಿದರು. ದ್ರೋಣರು ಕೇಳಿದರು, ನಿನಗೆ ಈ ವಿದ್ಯೆ ಯಾರಿಂದ ಬಂದಿದೆ? ಏಕಲವ್ಯನು ವಿನಯದಿಂದ ಉತ್ತರಿಸಿದನು, ನಿಮ್ಮ ಮೂರ್ತಿಯನ್ನು ನೀವೇ ಎಂದು ಪೂಜಿಸಿ ಅಭ್ಯಾಸದಿಂದ ಈ ವಿದ್ಯೆ ಬಂದದ್ದು. ದ್ರೋಣರಿಗೆ ಅರ್ಜುನನಿಗೆ ನೀಡಿದ ವಾಗ್ದಾನ ನೆನಪಾಯಿತು. ನಿನಗಿಂತ ಶ್ರೇಷ್ಠ ಧನುರ್ಧರ ಈ ಲೋಕದಲ್ಲಿ ಇರಬಾರದು ಎಂಬುದು. ಅದರಿಂದ ಅವರು ಗುರುದಕ್ಷಿಣೆ ಕೇಳಿದರು. ಏಕಲವ್ಯ, ನೀನು ನಿಜವಾಗಿಯೂ ನನ್ನ ಶಿಷ್ಯ, ಹೀಗಾಗಿ ನನಗೆ ಗುರುದಕ್ಷಿಣೆ ಕೊಡಬೇಕು. ನನಗೆ ನಿನ್ನ ಬಲಗೈಯ ಹೆಬ್ಬೆರಳನ್ನು ಕೊಡು ಎಂದರು. ಗುರುವಿನ ಮಾತನ್ನು ಕೇಳಿ ಏಕಲವ್ಯನು ಒಂದು ಕ್ಷಣವೂ ಯೋಚಿಸದೆ ತನ್ನ ಬಲಗೈಯ ಅಂಗುಲಿಯನ್ನು ಕತ್ತರಿಸಿ ದ್ರೋಣರಿಗೆ ಸಮರ್ಪಿಸಿದ. ಅದರಿಂದ ಅವನ ಬಾಣಸಂಧಾನ ಶಕ್ತಿ ಕುಂದಿತು. ಆದರೆ ಅವನು ಗುರುಭಕ್ತಿಯ ಆದರ್ಶವಾಗಿ ಶಾಶ್ವತವಾಗಿ ನೆನಪಾಗಿದ್ದಾನೆ. ಈ ಕಥೆಯ ಸಾರಾಂಶ: ಏಕಲವ್ಯನ ಕಥೆ ಶ್ರದ್ಧೆ, ತಪಸ್ಸು ಮತ್ತು ಗುರುಭಕ್ತಿಯ ಸಂಕೇತ. ಆದರೆ ಇದು ಸಮಾಜದಲ್ಲಿನ ಅಸಮಾನತೆ ಮತ್ತು ಅನ್ಯಾಯದ ಪ್ರತೀಕವೂ ಆಗಿದೆ. ಅವನ ತ್ಯಾಗವು ಮಹಾಭಾರತದಲ್ಲಿ ಒಂದು ಗಾಢವಾದ ನೈತಿಕ ಪ್ರಶ್ನೆಯನ್ನು ಎತ್ತುತ್ತದೆ. ಗುರುವಿನ ವಾಗ್ದಾನಕ್ಕಾಗಿ ಶಿಷ್ಯನ ಪ್ರತಿಭೆಯನ್ನು ಬಲಿ ಕೊಡಬೇಕೇ? ಸ್ನೇಹಿತರೆ, ಈ ಕಥೆಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತ್ತೀಚಿನ ವಿಡಿಯೋ ಅಪ್ಲೋಡಾದ ಬಗ್ಗೆ ನೋಟಿಫಿಕೇಶನ್ ಪಡೆಯಿರಿ. ಕಥೆಯೊಂದಿಗೆ ಶೀಘ್ರದಲ್ಲೇ ನಿಮ್ಮೊಂದಿಗೆ ಭೇಟಿಯಾಗುತ್ತೇನೆ. ವಂದನೆಗಳು.